ಹಾಯ್ ಹಲೋ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಬದನೆಕಾಯಿ ಗ್ರೇವಿ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: ಟೊಮೆಟೊ, ಈರುಳ್ಳಿ, ಕಾಯಿ ತುರಿ, ಶೇಂಗಾ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಕುರ್ಷಣಿ ಕಾಳು, ಹುಚ್ಚೆಳ್ಳು ಅಂತಲೂ ಕರೀತಾರೆ, ಧನಿಯಾ ಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಮೆಂತೆ, ಸಾಸಿವೆ, ಜೀರಿಗೆ, ಸ್ವಲ್ಪ ಚಕ್ಕೆ, 2 ಲವಂಗ, ಚಿಟಿಕೆ ಅರಿಶಿನ, ಎಣ್ಣೆ, ಬದನೆಕಾಯಿ, ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಇದು ಆಪ್ಷನಲ್, ಬೇಕಾದ್ರೆ ಉಪಯೋಗಿಸ್ಬೋದು, ಹಸಿಮೆಣಸು, ಬೆಳ್ಳುಳ್ಳಿ, ಹುಳಿ, ಕರಿಬೇವಿನ ಸೊಪ್ಪು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದು ಬಂದ್ಬಿಟ್ಟು ಮಸಾಲೆ ರುಬ್ಬೋಕ್ಕೋಸ್ಕರ ಗ್ರೈಂಡ್ ಮಾಡೋಣ. ಅದನ್ನು ಫಸ್ಟು ಹುರ್ಕೊಳ್ಳೋಣ, ಆಮೇಲೆ ಗ್ರೈಂಡ್ ಮಾಡೋಣ.
ಈಗ ಆಗಿದೆ. ಇದು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಚೆನ್ನಾಗಿ ಹುರಿದಿದ್ದೀನಿ ಇದನ್ನು ನೋಡಿ, ಈ ಥರ ಹುರಿಬೇಕು, ಚೆನ್ನಾಗಿ ಹುರಿಬೇಕು, ಆವಾಗಲೇ ಗ್ರೇವಿ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಈಗ ಬಾಂಡ್ಲಿ ಇಟ್ಕೊಂಡೆ ಇದನ್ನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇಷ್ಟು ಪೇಸ್ಟ್ ಆದರೆ ಸಾಕು. ಇಷ್ಟು ತೀರಾ ನೈಸು ಬೇಡ, ತೀರಾ ಇದು ತರಿತರಿನೂ ಬೇಡ, ಮೀಡಿಯಮ್ ಆಗಿದ್ರೆ ಸಾಕು. ಅದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಬೇಕೀಗ. ಸಾಸಿವೆ ಕರಿಬೇವಿನ ಸೊಪ್ಪು ಹಾಕೊಂಡಿದ್ದೆ. ಈಗ ಬದನೆಕಾಯಿ ಹಾಕಿದೆ. ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಳ್ಳೆ ಚೆನ್ನಾಗಿ ಮಿಕ್ಸ್ಕೊಳ್ತಿದ್ದೆ. ಈಗ ಈ ಎಣ್ಣೆಲ್ಲೇ ಇದೊಂದು 5ರಿಂದ 7-8 ನಿಮಿಷ ಇದರಲ್ಲೇ ಬೇಯಬೇಕು. ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಆವಾಗ ಬದನೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ಆಮೇಲೆ ಏನು ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ ಹಾಕಿ ಅದು ಎಣ್ಣೆ ಬಿಡೋ ತನಕ ಕುದಿಸ್ಕೊಳ್ಬೇಕು. ಮಿಕ್ಸ್ ಕೊಟ್ಕೊಂಡಿದ್ದೀವಿ. ಈಗ ಇದೊಂದು 8 ನಿಮಿಷ ಹಾಗೆ ಮುಚ್ಚಿ ಬೇಯಿಸ್ಕೊಳ್ಳೋಣ. ನೋಡ್ತಾ ಇರ್ಬೇಕು ಮಧ್ಯೆ ಮಧ್ಯೆ, ಮತ್ತು ತಳ ಹತ್ತೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮುಚ್ಚಿಡ್ತಿದ್ದೀನಿ. ಈಗ ಚೆನ್ನಾಗಿ ಬೆಂದಿರುತ್ತೆ. ಬನ್ನಿ ಓಪನ್ ಮಾಡೋಣ. ಒಳ್ಳೆ ಮಿಕ್ಸ್ ಕೊಟ್ಕೊಂಡು ಇದೆಲ್ಲ ಬೆಂದಿದೆ. ಮಸಾಲೆ ಹಾಕಿ ಮತ್ತೆ ಬೇಯಿಸಿದಾಗ ಪರ್ಫೆಕ್ಟಾಗಿ ಬೆಂದಿದೆ. ಏನೀಗ ಉಪ್ಪಿಟ್ಕೊಂಡಿರ್ತಲ್ಲ ಪೇಸ್ಟ್ನ ಆ್ಯಡ್ ಮಾಡೋಣ. ಇದು ನಿಮಗೆ ಯಾವ ಇದರಲ್ಲಿ ಅಂದರೆ ಚಪಾತಿಗೆ, ರೈಸಿಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಸ್ವಲ್ಪ ರೈಸಿಗೆ ಅಂದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ನಾನು ಚಪಾತಿಗೋಸ್ಕರ ಮಾಡ್ಕೊತಿರೋದು. ನಾನು ಸ್ವಲ್ಪ ತಿಕ್ಕಾಗೆ ಮಾಡ್ಕೊತೀನಿ. ಇದು ಸ್ವಲ್ಪ ವಾಟರ್ ಸೇರಿಸಿ ಹಾಕ್ಕೊತೀನಿ. ರೈಸಿಗೆ, ಚಪಾತಿಗೆ, ಮುದ್ದೆಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಈ ಥರ ಗ್ರೇವಿ. ನಾನೇನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನನಗೆ ಇಷ್ಟು ದಪ್ಪ ಸಾಕೀಗ. ನಾನು ಚಪಾತಿಗೋಸ್ಕರ ಅಲ್ಲ, ನೀವು ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕಾದ್ರೆ ಮಾಡ್ಕೊಬೋದು. ಇನ್ನೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತೀನಿ ನಾನು. ಅವಾಗ ಸ್ವಲ್ಪ ಹಾಕಿದ್ದೆ, ಈಗ ಒಂದು ಸ್ವಲ್ಪ ಹಾಕ್ಕೊತೀನಿ. ಒಂದೊಳ್ಳೆ ಮಿಕ್ಸ್ ಕೊಟ್ಕೊಂಡು ಇನ್ನೊಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಈ ಎಣ್ಣೆ ಎಲ್ಲ ತೇಲ್ ಬರುತ್ತೆ. ಅಷ್ಟೊತ್ತಿಗೆ ನಮ್ಮ ಗ್ರೇವಿ ರೆಡಿಯಾಗಿದೆ ಅಂತ. ತುಂಬ ಚೆನ್ನಾಗಾಗುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ.
ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೆಲ್ಲ ರೆಡಿ ಆದಮೇಲೆ ನಾನು ತೋರಿಸ್ತೀನಿ ಇನ್ನೊಂದ್ಸತಿ. ಲಿಡ್ ಕ್ಲೋಸ್ ಮಾಡೋಣ. ಆಗಿದೆ, ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಾಗುತ್ತೆ, ಒಂದ್ಸತಿ ಟ್ರೈ ಮಾಡಿ. ನನಗೆ ನೋಡಿ ಇಷ್ಟು ತಿಕ್ಕಾಗಿ ಬಂದರೆ ಸಾಕು ಚಪಾತಿಗೆ. ನೀವು ಸ್ವಲ್ಪ ನೀರು ಬೇಕಾದ್ರೆ ಹಾಕ್ಕೊಂಡು ಇದು ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ, ಒಮ್ಮೆ ಟ್ರೈ ಮಾಡಿ ನೋಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಮುಂದೆ ಒಳ್ಳೊಳ್ಳೆ ಕುಕ್ಕಿಂಗ್ ವೀಡಿಯೋಸ್ನ ಹಾಕ್ತೀವಿ. ಪ್ಲೀಸ್ ಸಪೋರ್ಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಚಪಾತಿ ಜೊತೆ ಸರ್ವ್ ಮಾಡೋಣ.